ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಆ ನಾಗಸಂದ್ರ ಮೆಟ್ರೋ ಸ್ಟೇಷನ್ನಿಂದ 2 ಕಿಲೋಮೀಟರ್ ದೂರದಲ್ಲಿ ನಾರ್ತ್ ಫೇಸಲ್ಲಿ ನಿರ್ಮಿಸಿರುವ ಸ್ಪೇಷಿಯಸ್ 3043 2.5 ಫ್ಲೋರ್ ಹೊಸ ಮನೆ ಮರಡಾಗಿದೆ ಕಣ್ರಿ. ಇದು ಫಸ್ಟ್ ಫ್ಲೋರಲ್ಲಿರುವಂಥ ಹಾಲು. ಎಷ್ಟು ವಿಶಾಲವಾಗಿದೆ ನೋಡಿ, ಸೂಪರ್ ಆಗಿದೆ. ಫಸ್ಟ್ ಫ್ಲೋರಲ್ಲಿರೋ ಓನರ್ ಮನೆ ಭಾಳ ಸ್ಪೇಷಿಯಸ್ ಆಗಿದೆ. ನೀವು ಖುದ್ದಾಗಿ ವಿಸಿಟ್ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ ಕಣ್ರಿ, ಅಂತ ಮನೆ ಇದು. ಡೀಟೇಲ್ಸ್: ಡೈಮೆನ್ಷನ್ 30x43, ಇನ್ ಸ್ಕ್ವೇರ್ ಫೀಟ್ 1290 ಸ್ಕ್ವೇರ್ ಫೀಟ್, 1290 ಅಡಿ. ಸೈಟ್ ಫೇಸಿಂಗ್ ನಾರ್ತ್, ಮೈನ್ ಡೋರ್ಸ್ ಫೇಸಿಂಗ್ ಈಸ್ಟ್. ಖಾತಾ CMC ಖಾತಾ, ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ಸ್ G+1.5. ಗ್ರೌಂಡ್ ಫ್ಲೋರ್ 2 BHK ಹೌಸು, ಕಾರ್ ಪಾರ್ಕಿಂಗ್. ಫಸ್ಟ್ ಫ್ಲೋರ್ ಸ್ಪೇಷಿಯಸ್ 3 BHK ಹೌಸು. ಲಾಸ್ಟ್ ಫ್ಲೋರ್ 1 BHK ಹೌಸು. ಇದು ಮೈನ್ ಗೇಟ್ ನೋಡಿ. ಈಗ ಕಾರ್ ಪಾರ್ಕಿಂಗ್ ನೋಡೋಣ. ಶೋಯಿಂಗ್ ಯು ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್. ಕಾರ್ ಪಾರ್ಕಿಂಗ್ನ ತೋರಿಸ್ತೀನಿ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರನ್ನು ಪಾರ್ಕ್ ಮಾಡಿ ಒಂದು 4-5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಇದು KEB ಮೀಟ್ರು ನೋಡಿ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇನ್ನೊಂದು ವಿಷಯ ನೋಡಿ, ಚಾರ್ಜಿಂಗ್ ಪಾಯಿಂಟ್ ಕಾಣಿಸ್ತಾ? EV ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ಸ್ ಒಂದಲ್ಲ ಎರಡಲ್ಲ 3 ಪಾಯಿಂಟ್ ಕೊಟ್ಟಿದ್ದಾರೆ. ಇದು ಸಂಪ್, ಒಂದು 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್. ಅದು ಮಿನಿ ಗೇಟ್. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಕಾರ್ ಪಾರ್ಕಿಂಗಲ್ಲೂ ಫಾಲ್ ಸೀಲಿಂಗ್ ಇದಾಗ ನೋಡಿ. ಇಷ್ಟು ದೊಡ್ಡ ಕಾರ್ ಪಾರ್ಕಿಂಗಲ್ಲಿ ಯಾವ ಕಾರ್ ಆದರೂ ಪಾರ್ಕ್ ಮಾಡ್ಬೋದು ಕಣ್ರಿ. ಅಷ್ಟು ಸ್ಪೇಷಿಯಸ್ ಆಗಿದೆ, ಸೂಪರ್ ನೋಡಿ. ಈವನ್ ಇಲ್ಲಿ ಈ ಜಾಗದಲ್ಲೂ ಬೈಕ್ ಪಾರ್ಕ್ ಮಾಡ್ಬೋದು, ಅಷ್ಟು ಜಾಗ ಇದೆ ನೋಡಿ ಇಲ್ಲಿ. ಈಗ ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ ನೋಡೋಣ. ಇದು 2 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ಈಸ್ಟ್. ಫ್ರೇಮು ಡೋರ್ 2 ಟೀಕುಟೆ ಕಣ್ರಿ. ಶೋಯಿಂಗ್ ಯು ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಗ್ರೌಂಡ್ ಫ್ಲೋರ್. ಈ ಹಾಲಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. TV ಕ್ಯಾಬಿನೆಟ್ ಇದೆ. ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ. ಆಪೋಸಿಟ್ ವಾಲ್ಗೆ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆಯಾ? ಎಸ್, ಸ್ಪೇಷಿಯಸ್ ಆಗಿದೆ. ಇದು TV ಕ್ಯಾಬಿನೆಟು. ಪೂಜಾ ರೂಮು. ಡೋರು ಇದು ಫಿಟ್ ಮಾಡಿಲ್ಲ, ಫಿಟ್ ಮಾಡ್ತಾರೆ ಪೂಜಾ ರೂಮ್ಗೆ. ಇದು ಕಿಚನ್ನು, ಮಾಡ್ಯುಲರ್ ಕಿಚನ್. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಮಾಡ್ಯುಲರ್ ಕಿಚನಲ್ಲಿ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಎಸ್, ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಿಂಡೋ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ ನೋಡಿ. ಕಿಚನ್ ಸ್ಲ್ಯಾಬು, ಅಲ್ಲಿ ಗ್ಯಾಸ್ ಪಾಯಿಂಟ್ ಇದೆ ನೋಡಿ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದೆ ನೋಡಿ. ಸಿಂಕು, ಅದರ ಫ್ರಿಡ್ಜ್ ಪ್ರಾವಿಷನ್ನು. ಮತ್ತೊಮ್ಮೆ ಈ ಮಾಡ್ಯುಲರ್ ಕಿಚನ್ ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆಯಾ? ಎಸ್, ವಿಂಡೋ ಇದೆ ನೋಡಲ್ಲಿ, ಆಪೋಸಿಟ್ ಇದೆ. ಈಗ ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ 1. ಡೋರ್ ರೆಡಿಮೇಡ್ ಡೋರ್. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ನಲ್ಲಿ ಸ್ವಲ್ಪ ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ, ವಾಲ್ಪೇಪರ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಸೈಡ್ ಒಂದು ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇದು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ, ವಾಲ್ಗೆಲ್ಲ ವಾಲ್ಪೇಪರು ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಬೆಡ್ರೂಮ್ 2 ಅಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ ಕಣ್ರಿ. ನೋಡಿ, ಕಮೋಡು ವೆಸ್ಟರ್ನ್ ಕಮೋಡು. ಬಾಡಿಗೆ ಕೊಟ್ಟರೆ ಬಾಡಿಗೆ ಎಷ್ಟು ಹೋಗ್ಬೋದು? ಇದು 12,000 ಡಿಮ್ಯಾಂಡ್ ಇದೆಯಾ? ಡಿಮ್ಯಾಂಡ್ ಇದೆ. ಬೆಡ್ರೂಮ್ಸ್
ಟೂ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹ್ಯಾಂಡ್ ವಾಶ್ ಬೇಷನು, ಇದು ಕಾಮನ್ ಟಾಯ್ಲೆಟು. ಈ ಕಾಮನ್ ಟಾಯ್ಲೆಟಲ್ಲಿ ಶವರ್ ಇದೆ, ಗೀಜರ್ ಪಾಯಿಂಟ್ ಕೊಟ್ಟಿದ್ದಾರೆ. ಕಮೋಡು ಇಂಡಿಯನ್ ಕಮೋಡು. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಿ. ಈ ಸ್ಟೇರ್ ಕೇಸ್ ಕೆಳಗಡೆ ಏನು ಕೊಟ್ಟಿದ್ದಾರೆ? ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್. ಅಲ್ಲಿ ನೋಡಿ, ಗ್ಯಾಸ್ ಸಿಲಿಂಡರ್ ಪೈಪ್ಸ್ ಎಲ್ಲ ಇದಾವೆ, ಅಲ್ಲೇ ಸಿಲಿಂಡರ್ ಇಡೋದು. ಈಗ ಫಸ್ಟ್ ಫ್ಲೋರ್ ಆಗೋಣ. ಫಸ್ಟ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು MS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಆಪೋಸಿಟ್ ಅಲ್ಲೂ ಸೇಫ್ಟಿ ಗ್ರಿಲ್ ಯೂಸ್ ಮಾಡಿದ್ದಾರೆ ಕಣ್ರಿ. ನೈಸ್. ಆ ಮೇನ್ ಗೇಟ್ ಕ್ಲೋಸ್ ಮಾಡಿದ್ರೆ ಈ ಬಿಲ್ಡಿಂಗ್ ಎಂಟ್ರಿ ಆಗೋಕ್ಕಾಗಲ್ಲ, ಆ ರೀತಿ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಏನಿದೆ? ಸ್ಪೇಷಿಯಸ್ 3 BHK ಹೌಸ್ ಇದೆ. ಆ 3 BHK ಹೌಸ್ ಮುಂದೆ ಇದು ಪ್ಯಾಸೇಜ್ ನೋಡಿ ಎಷ್ಟು ದೊಡ್ಡದಾಗಿದೆ. ಇದನ್ನು ಭಾಳ ಚೆನ್ನಾಗಿದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ. ಆ ಪ್ಯಾಸೇಜಲ್ಲೂ ಫಾಲ್ ಸೀಲಿಂಗ್ ಇದೆ. ರೈಟ್ ಸೈಡ್ ಅಬ್ಸರ್ವ್ ಮಾಡಿದ್ರೆ ಫುಲ್ಲು ಸೇಫ್ಟಿ ಗ್ರಿಲ್ ಇದೆ. ಸೂಪರ್ ಕಣ್ರಿ. ನೋಡು ಇನ್ನೂ ಮುಂದಕ್ಕೆ ಎಷ್ಟು ಜಾಗ ಇದೆ. ಇದೆಲ್ಲ ಎಲಿವೇಶನಲ್ಲಿ ಟಫನ್ ಗ್ಲಾಸು SS ರೈಲಿಂಗ್ಸ್ ಹಾಕಿದ್ದಾರೆ. ಈ ಪ್ಯಾಸೇಜಲ್ಲಿ ಒಂದು 5-10 ಜನನು ಚೇರ್ ಹಾಕಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋಷ್ಟು ಜಾಗ ಇದೆ ಕಣ್ರಿ. ಸೂಪರ್. ಇದು 3 BHK ಹೌಸ್ ಮೈನ್ ಡೋರು ಫೇಸಿಂಗ್ ಈಸ್ಟ್. ಫ್ರೇಮು ಡೋರು 2 ಟೀಕ್ ವುಡ್. ಶೋಯಿಂಗ್ ಯು 3 BHK ಹೌಸ್, ಸ್ಪೇಷಿಯಸ್ ಹಾಲ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. TV ಕ್ಯಾಬಿನೆಟ್ ಇದೆ. ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟು, ದೊಡ್ಡ TV ಕ್ಯಾಬಿನೆಟು. ಇದರಲ್ಲಿ ದೊಡ್ಡ ಟಿವಿನೇ ಫಿಟ್ ಮಾಡ್ಕೋಬೋದು. ಈ TV ಕ್ಯಾಬಿನೆಟಲ್ಲಿ ಡ್ರಾಸ್ ಕೊಟ್ಟಿದ್ದಾರೆ. ಇದು ಮಾಡ್ಲಕ್ ಕಿಚನ್ ಎಂಟ್ರೆನ್ಸು. ಇದು ಪೂಜಾ ರೂಮು. ಫ್ರೇಮು ಡೋರ್ 2 TK ಬರುತ್ತೆ. ಡೋರ್ ಫಿಟ್ ಮಾಡಿಲ್ಲ, ಫಿಟ್ ಮಾಡಿಕೊಡ್ತಾರೆ. ಇದರಲ್ಲೂ ಫಾಲ್ ಸೀಲಿಂಗ್ ಮಾಡಿದರೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ POP ಇದೆ. ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ವಿಂಡೋ ಇದೆ. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ರೆಫ್ರಿಜರೇಟರ್ ಪ್ರಾವಿಷನು. ಇದು ಸಿಂಕು. ಕಿಚನ್ ಸ್ಲ್ಯಾಬು ಪಟ್ಟಿನೂ ಕೊಟ್ಟಿದ್ದಾರೆ. ನೀರು ಚೆಲ್ಲಲ್ಲ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತೀವಿ ನೋಡಿ. ಕ್ವಾಲಿಟಿ ಎಲ್ಲ ಅಬ್ಸರ್ವ್ ಮಾಡಿ. ಮತ್ತೊಮ್ಮೆ ಹಾಲನ್ನು ಮಾಡ್ಯುಲರ್ ಕಿಚನ್ ಸೈಡಿಂದ ನೀಟಾಗಿ ಅಬ್ಸರ್ವ್ ಮಾಡಿರಿ. ಬಾ ಹಾಲ್ ನೋಡ್ರಿ ಎಷ್ಟು ಸ್ಪೇಷಿಯಸ್ ಆಗಿದೆ. ವಿಂಡೋ ನೋಡಿ, ದೊಡ್ಡ ವಿಂಡೋ ಇದೆ ಮೇನ್ ಡೋರ್ ಪಕ್ಕದಲ್ಲಿ. ಭಾಳ ಚೆನ್ನಾಗಿದೆ ಹಾಲು. ಇದು ಬೆಡ್ರೂಮ್ 1. ಡೋರು ರೆಡಿಮೇಡ್ ಡೋರು. ಈ ಬೆಡ್ರೂಮ್ 1ನಲ್ಲಿ ಫಾಲ್ ಸೀಲಿಂಗ್ ಇದೆಯಾ? ಎಸ್, ಫಾಲ್ ಸೀಲಿಂಗ್ ಇದೆ. ವಿಂಡೋ ಇದೆ. ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿದ್ದಾರೆ. ವಾರ್ಡ್ರೋಬ್ ಮಾಡಿದ್ದಾರೆ ಒಂದು ಸೈಡು. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಶೆಲ್ಸ್ ಅಬ್ಸರ್ವ್ ಮಾಡಿ ವಾರ್ಡ್ರೋಬಲ್ಲಿ. ಇದು ಡ್ರಾಯರ್. ಇದು ಸ್ಟ್ಯಾಂಡಿಂಗ್ ಮಿರರ್ ಪ್ರಾವಿಷನ್ನು. ಅದ್ರ ಬ್ಯಾಕ್ ಸೈಡೆಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೂಪರ್. ಈ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಕಂಡ್ರಿ. ಇದರಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ಟಾಯ್ಲೆಟಲ್ಲಿ ವಿಂಡೋ ಇದೆ. ಸೊ ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ಕಮೋಡು, ವೆಸ್ಟರ್ನ್ ಕಮೋಡು. ಅಟ್ಯಾಚ್ಡ್ ಟಾಯ್ಲೆಟ್ ದೊಡ್ಡದಾಗಿದೆ ಕಣ್ರಿ. ನೈಸ್. ಅಟ್ಟನೂ ಇದೆ. ಓಕೆ, ಮತ್ತೊಮ್ಮೆ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಈ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ.
ಓಕೆ, ಬೆಡ್ರೂಮ್ 1 ನೋಡಿದ್ವಿ. ಈಗ ಬೆಡ್ರೂಮ್ 2 ನೋಡೋಣ ಬನ್ನಿ. ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ ಫಾಲ್ ಸೀಲಿಂಗ್ ಇದೆ, ವಿಂಡೋ ಇದೆ, ವಾಲ್ಗೆಲ್ಲ ವಾಲ್ಪೇಪರ್ ಹಾಕಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು, ವಾರ್ಡ್ರೋಬ್ ಮಾಡಿದ್ದಾರೆ. ಇಲ್ಲಿಯೂ ಅಟ್ಯಾಚ್ ಟಾಯ್ಲೆಟ್ ಇದೆ. ಇದು ಕ್ವೀನ್ ಸೈಜ್ ಬೆಡ್ರೂಮ್. ಇದು ಈ ಬೆಡ್ರೂಮಲ್ಲೂ ಅಟ್ಯಾಚ್ ಟಾಯ್ಲೆಟ್ ಇದೆ, ತೋರಿಸ್ತೀನಿ ನೋಡಿ. ಇದರಲ್ಲಿ ವಿಂಡೋ ಇದೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ಅಟ್ಟ ಇದೆ, ಕಮೋಡು ವೆಸ್ಟರ್ನ್ ಕಮೋಡು, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ನೈಸ್. ಮತ್ತೊಮ್ಮೆ ಅಟ್ಯಾಚ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ 2ನ ಅಬ್ಸರ್ವ್ ಮಾಡಿ. ಟ್ರಿಪಲ್ ಕಾಟ್ ಆಗ್ಬೋದು, ಕ್ವೀನ್ ಸೈಜ್ ಕಾಟು ಆಗ್ಬೋದು, ದೊಡ್ಡದಾಗೆ ಇದೆ. ಇದು ಹ್ಯಾಂಡ್ ವಾಶ್ ಬೇಷನ್ನು. ಆಪೋಸಿಟ್ ಅದಿದೆ, ಅದು ಕಾಮನ್ ಟಾಯ್ಲೆಟ್. ಈ ಕಾಮನ್ ಟಾಯ್ಲೆಟು ಸ್ಪೇಷಿಯಸ್ ಆಗಿದೆ ಕಣ್ರಿ. ಕಮೋಡು ಇಂಡಿಯನ್ ಕಮೋಡು, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಅಟ್ಟ ಇದೆ. ಪ್ರತಿಯೊಂದು ಒಂದು ಕಾಮನ್ ಟಾಯ್ಲೆಟಲ್ಲಿ ಏನಿರ್ಬೇಕು ಅದೆಲ್ಲನೂ ಇದೆ ಕಣ್ರಿ. ಓಕೆ, ಈಗ ಬೆಡ್ರೂಮ್ 3 ನೋಡೋಣ. ಇದು ಆಪೋಸಿಟ್ ಕಾಣಿಸ್ತದಲ್ಲ, ಇದೇ ಬೆಡ್ರೂಮ್ 3, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 3. ಈ ಬೆಡ್ರೂಮ್ 3ಯಲ್ಲಿ ಸ್ವಲ್ಪ ಫಾಲ್ ಸೀಲಿಂಗ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಕಿಡ್ಸ್ ಬೆಡ್ರೂಮ್ ನೋಡಿ. ಒಂದು ಸೈಡು ವಾರ್ಡ್ರೋಬ್, ಬಟ್ಟೆ ಬರೆ ಇಡೋಕ್ಕೆ, ಇಲ್ಲ ಪುಸ್ತಕ ಇಡೋಕ್ಕೆ. ಇದು ಸ್ಟಡಿ ಟೇಬಲ್ಲು, ಇಲ್ಲ ವರ್ಕಿಂಗ್ ಟೇಬಲ್ಲು, ಯುವರ್ ವಿಶ್. ಪ್ಲಾಂಡಾಗಿ ಚೆನ್ನಾಗಿ ಮಾಡಿದ್ರು ಕಣ್ರಿ. ಕಿಡ್ಸ್ಗೆ ಒಂದು ಬೆಡ್ರೂಮ್ ಇರಲಿ ಅಂತ, ಇಲ್ಲ ಗೆಸ್ಟ್ ರೂಮ್ ಆದರೂ ಯೂಸ್ ಮಾಡ್ಬೋದು ಇದನ್ನು. ಈ ಬೆಡ್ರೂಮ್ 3 ಸೈಡಿಂದ ಹಾಲನ್ನು ಮತ್ತೊಮ್ಮೆ ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲ್ ಕಲರ್ಫುಲ್ ಆಗಿದೆಯಲ್ಲ? ಎಸ್, ಚೆನ್ನಾಗಿದೆ, ವಿಶಾಲವಾಗಿದೆ ನೋಡಿ. ವಾಲ್ಗೆಲ್ಲ ವುಡ್ ಪ್ಯಾನಲ್ ಮಾಡಿದ್ರು ಕಣ್ರಿ ಸುತ್ತೂ. ವೆರಿ ನೈಸ್. ಓಕೆ, ಫಸ್ಟ್ ಫ್ಲೋರಲ್ಲಿ ಸ್ಪೇಷಿಯಸ್ 3 BHK ಬೆಡ್ರೂಮ್ ನೋಡಿದ್ವಿ. ಹೇಗನ್ನಿಸ್ತು? ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಸೂಪರ್. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? 1 BHK ಹೌಸ್ ಇದೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. 1 BHK ಹೌಸ್ ಮುಂದೆ ಇದು ಪ್ಯಾಸೇಜು, ಅದಕ್ಕೆಲ್ಲ ಕೂಲಿಂಗ್ ಶೀಟ್ ಹಾಕಿದ್ದಾರೆ ನೋಡಿ. ಮತ್ತು ಫ್ಲೋರಿಂಗ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಫಂಕ್ಷನ್ ಮಾಡ್ಬೋದು, ರಿಲ್ಯಾಕ್ಸ್ ಆಗ್ಬೋದು, ಪಾರ್ಟಿ ಮಾಡ್ಬೋದು, ನಿಮ್ಮಿಷ್ಟ. ಹಂಗೆ ಭಾಳ ಚೆನ್ನಾಗಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇದು 1 BHK ಹೌಸ್, ಡೋರು ರೆಡಿಮೇಡ್ ಡೋರು. 1 BHK ಹೌಸ್ ಹಾಲು. ಇದರಲ್ಲಿ ಫಾಲ್ ಸೀಲಿಂಗ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಪೂಜಾ ರೂಮು, ಮಾಡ್ಯುಲರ್ ಕಿಚನ್ನು. ಓಕೆ, 1 BHK ಹೌಸ್ ನೀವು ನೋಡ್ತಾ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇನ್ನು ಹೈಲೈಟ್ಸು, ಪ್ರೈಸು, ಲೊಕೇಶನ್ ಹೇಳ್ತೀನಿ. ಓಕೆ, ಈ 1 BHK ಹೌಸ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಒಂದು 6,000 ಪಕ್ಕನಾ? ಎಸ್, 6,000 ಬರುತ್ತೆ. ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ 33,000 ಇಂದ 35,000 ಬರುತ್ತೆ. ಹೇಗೆ? ಗ್ರೌಂಡ್ ಫ್ಲೋರ್ 2 BHK ಹೌಸ್ 12,000, ಫಸ್ಟ್ ಫ್ಲೋರ್ 3 BHK ಹೌಸ್ 16,000 ಇಂದ 18,000, ಲಾಸ್ಟ್ ಫ್ಲೋರ್ 1 BHK ಹೌಸ್ 6,000. ಸೊ ಕಂಪ್ಲೀಟ್ ಅಲ್ಲ, ಸಮ್ ಮಾಡಿದ್ರೆ 12 + 16 ಎಷ್ಟಾಗುತ್ತೆ? 28. ಇದೊಂದು 6,000, 34,000. 18 ಕೊಟ್ಟರೆ 36,000 ಬರುತ್ತೆ. ಸೊ ಅದಕ್ಕೆ 33,000 ಇಂದ 35,000ಕ್ಕೆ ಮೋಸ ಇಲ್ಲ. ಸೂಪರ್. ಹೈಲೈಟ್ಸ್: ಸೌಂದರ್ಯ ಸೆಂಟ್ರಲ್ ಸ್ಕೂಲು ಜಸ್ಟ್ 1 ಕಿಲೋಮೀಟರ್, BMTC ಬಸ್ ಸ್ಟಾಪ್ ಜಸ್ಟ್ 300 ಮೀಟರ್ಸ್, ನಾಗಸಂದ್ರ ಮೆಟ್ರೋ ಸ್ಟೇಷನ್ 2 ಕಿಲೋಮೀಟರ್ಸ್, ಜಿಂದಾಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟರ್, ಮಾಧವರಂ ಮೆಟ್ರೋ ಸ್ಟೇಷನ್ 2 ಕಿಲೋಮೀಟರ್ಸ್, 8th ಮೈಲ್ 2.5 ಕಿಲೋಮೀಟರ್ಸ್, ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ 3 ಕಿಲೋಮೀಟರ್ಸ್, ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ 3.5 to 4 ಕಿಲೋಮೀಟರ್ಸ್, ಡಿ-ಮಾರ್ಟ್ 2.5 kilometers, Saptagiri Multi-Specialty Hospital 2.5 kilometers, Euro International School 2.5 kilometers.
ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಅದ ಕಂಟ್ರಿ. ನೀವು ಖುದ್ದಾಗಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇದೇ ಲೊಕೇಶನ್ ಅಲ್ಲ, ನಿಮಗೆ ಚಿಕ್ಕಬಳ್ಳಾಪುರ ಸರೌಂಡಿಂಗು, ಯೂರೋ ಇಂಟರ್ನ್ಯಾಷನಲ್ ಸ್ಕೂಲ್ ಸರೌಂಡಿಂಗ್, ಡಿ ಮಾರ್ಟ್ ಸರೌಂಡಿಂಗ್ ಎಲ್ಲ ಭಾಳ ಮನೆಗಳಿದ್ದಾವೆ. ನೀವು ಈ ಮನೆ ನೋಡೋಕೆ ಬನ್ನಿ, ಅವೆಲ್ಲ ತೋರಿಸ್ತೀವಿ. ಪ್ರೈಸ್ 1,35,00,000. ಎಷ್ಟು? 1,35,00,000. ನೆಗೋಷಿಯಬಲ್? ಎಸ್, ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ನಾಗಸಂದ್ರ ಮೆಟ್ರೋ ಸ್ಟೇಷನ್, 8th ಮೈಲ್, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗಳೂರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.